ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಯಾರು ಹೊಸಬ್ರು ನೋಡ್ತಿದ್ದೀರಾ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ಬ್ರೆಡ್ ಬೋಂಡಾ ಮಾಡುವ ವಿಧಾನ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ. ಎಷ್ಟು ಸಿಂಪಲ್ಲಾಗಿದೆ, ಎಷ್ಟು ಟೇಸ್ಟಿಯಾಗಿರ್ತದೆ, ಇದು ಎಷ್ಟು ಉಬ್ಬಿದೆ ನೋಡಿ, ಮೆತ್ತಗೆ ಒಳಗಂಕರ ತುಂಬ ರುಚಿಯಾಗಿರ್ತದೆ. ಬನ್ನಿ ಇದನ್ನು ಹೇಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ನಾನು ಹಸೆ ಕಡ್ಲಿಟ್ಟು ತೊಗೊಂಡಿದ್ದೀನಿ, 2 ಕಪ್ಪು ಹಸೆ ಕಡ್ಲಿಟ್ಟು ತೊಗೊಂಡಿದ್ದೀನಿ. ಇದನ್ನು ತುಂಬ ಮಕ್ಕಳು ಮಾತ್ರ ತುಂಬ ಇಷ್ಟಪಡ್ತಾರೆ ನೋಡಿ. ಒಂದು ಚುಟುಕಿ ನಾನು ಅಜ್ವಾನ ಹಾಕ್ತಾಯಿದ್ದೀನಿ. ಅಜ್ವಾನ ಹಾಕಿದ ಮೇಲೆ ಇದಕ್ಕೆ ರುಚಿ ತಕ್ಕಂತೆ ಉಪ್ಪು ಬೇಕಲ್ವ, ರುಚಿ ತಕ್ಕಂತೆ ಉಪ್ಪು ಹಾಕೋಣ. ಆಮೇಲೆ ಅಡುಗೆ ಸೋಡಾನ ಯೂಸ್ ಮಾಡೋಣ, ಒಂದು ಚುಟುಕಿ ಹಾಕ್ಕೊಳ್ಳೋಣ, ಭಾಳ ಬೇಡ ಅಡುಗೆ ಸೋಡೆ ಜಾಸ್ತಿ ಹಾಕಿದರೆ ಬಾಯಾಗೆಲ್ಲ ವಿಷ ಆಗುತ್ತೆ. ಹಾಗೆ ಒಂದು ಚುಟುಕಿ ಹಾಕ್ಕೊಳ್ತೀನಿ. ಒಂದು ಚುಟುಕಿ ಅಡುಗೆ ಸೋಡಾ ಹಾಕ್ಕೊಂಡ ಮೇಲೆ ನಾವು ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ. ಕನ್ಸ್ಟೆಂಟಾಗಿರಬೇಕು, ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟೇ ನೀರು ಹಾಕಿ ಕಲಸ್ಕೋಬೇಕು ನೋಡಿ. ಎಷ್ಟು ನೀಟಾಗಿ ಕಲಸ್ಕೊಂಡಿದ್ದೀನಲ್ವ, ಇದು ಮಿರ್ಚಿ ಬಜ್ಜಿ ಹಾಕ್ತೀವಲ್ವ ಅದೇ ಥರ ಹಾಕಿ ಒಂದು 5-10-20 ನಿಮಿಷ ಬಿಟ್ಬಿಡೋಣ ನೆನೆಯೋಕ್ಕೆ ನೋಡಿ. ನಾನು ₹5 ಕೊಟ್ಟು ಒಂದು ಬ್ರೆಡ್ ತೊಗೊಂಡಿದ್ದೀನಿ, ₹5 ಬ್ರೆಡ್ ಇದು ತೊಗೊಂಡು 4 ಕಡೆನ 4 ಭಾಗ ಮಾಡ್ತೀನಿ ನೋಡಿ. ಇದನ್ನು 4 ಭಾಗ ಮಾಡಬೇಕು. ಈ ಥರ ನೀವು ನೋಡಿ 8 ಭಾಗ ಮಾಡಿದ್ರೂ ಮಾಡ್ಬೋದು, ನಿಮ್ಮ ಇಷ್ಟ. ಚಿಕ್ಕದಾಗಿ ಬೋಂಡ ಬೇಕಂದರೆ 8 ಭಾಗ ಮಾಡಿ, ಸ್ವಲ್ಪ ದೊಡ್ಡದು ಬೇಕಂದರೆ 4 ಭಾಗ ಮಾಡಿ. ಇದು ನೋಡಿ ಈ ಥರ ಎಲ್ಲ ಸೆಂಟ್ರೆಲ್ಲ ಹೆಚ್ಚಿ ಒಂದು ಸೈಡು ಇಟ್ಕೊಳ್ಳೋಣ. ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಕಮೆಂಟ್ಸ್ ಮಾಡಿ ನನಗೆ. ಮನೇಲಿ ಮಕ್ಕಳಂಕರು ತುಂಬ ಇಷ್ಟಪಟ್ಟು ತಿಂತಾರೆ ಈ ಸ್ನ್ಯಾಕ್ಸ್ನ ನೋಡಿ. ಇದನ್ನು ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಬೋದು. ಆಮೇಲೆ ಮನೆ ಒಳಗಡೆ ನೆಂಟರು ಈ ಥರ ಬಂದರೆ ಮಾಡಿಕೊಡಿ, ತುಂಬ ರುಚಿಯಾಗುತ್ತೆ ನೋಡಿ. ಇದಕ್ಕೆ ನಾನು ಒಂದು ಆಲೂಗಡ್ಡಿನ ಬಾಯ್ಲ್ ಮಾಡಿ ಇಟ್ಕೊಂಡು ತೊಗಟೆ ಸುಲಿದು ಈ ಥರ ಎಲ್ಲ ಒಂದು ಸ್ಪೂನ್ ಇಲ್ಲೇ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಸಾಲ್ಟು, ಆಮೇಲೆ ಸ್ವಲ್ಪ ಮಸಾಲೆ ಇದ್ದರೆ ಹಾಕ್ಕೊಂಡು ಈ ಥರ ಸಣ್ಣ ಮಾಡಿಕೊಂಡು ಇದನ್ನು ಏನು ಮಾಡ್ಬೇಕಂದ್ರೆ ನಾವು ಆಗಲೇ ಒಂದು ಬ್ರೆಡ್ ಒಳಗಡೆ 4 ಭಾಗ ಮಾಡಿದ್ದೀವಲ್ವ, ಅದಕ್ಕೆ ಒಂದೊಂದು ಭಾಗಕ್ಕೆ ಅದನ್ನು ಆಲೂಗಡ್ಡೆ ಬಾಜಿನ ಅದರೊಳಗಡೆ ತುಂಬಿ 4 ಬ್ರೆಡ್ನ ಆ ಕಡೆ ಒಳಗಡೆ ತುಂಬಿ ಒಂದು ಪ್ಲೇಟ್ ಒಳಗಡೆ ಸೈಡ್ ಇಟ್ಕೊಳ್ಳೋಣ. ಈಗ ಮತ್ತೆ ನೋಡಿ 4 ಕಡೆನ ತುಂಬಿಟ್ಕೊಳ್ಳೋಣ. ತುಂಬ ರುಚಿಯಾಗುತ್ತೆ ಇದು. ತುಂಬ ಇನ್ನೊಂದು ಸಲ ತಿಂದರೆ ಇನ್ನೊಂದು ಸಲ ತಿನ್ಬೇಕು ಅನಿಸುತ್ತೆ. ಇದು ಬ್ರೆಡ್ ಬೋಂಡಾ ತುಂಬ ಚೆನ್ನಾಗಿರ್ತದೆ ನೋಡಿ. ಈ ಥರ 4 ಭಾಗಕ್ಕೂ ನಾನು ಆಲ್ರೆಡಿ ತುಂಬಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಏನು ಮಾಡೋಣ ಅಂದರೆ ಒಂದು ಬಾಂಡಲಿ ಒಳಗಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಸೈಡ್ ಒಳಗಡೆ ಗ್ಯಾಸ್ ಮೇಲೆ. ಆಮೇಲೆ ನೋಡಿ ಒಂದು 10-15 ನಿಮಿಷ ಆಯಿತು, ಕಡಲೆ ಹಿಟ್ಟು ನೆನೆದಿರ್ತದ ನೋಡಿ. ಈ ಥರ ಒಂದೊಂದು ಹಿಟ್ಟನ್ನು ಒಳಗಡೆ ಬ್ರೆಡ್ ಎದ್ದು ಒಂದೊಂದು ಎಣ್ಣೆ ಒಳಗೆ ಬಿಡೋಣ, ಸಪ್ರೇಟಾಗಿ ಈ ಥರ ಒಂದೊಂದು ಬಿಡೋಣ. ಎಷ್ಟು ತುಂಬ ರುಚಿ ಬರ್ತದೆ ಅಂದರೆ ಇದು ತುಂಬ ರುಚಿಯಾಗಿರ್ತದೆ ನೋಡಿ. ಆಮೇಲೆ ಇದು ಒಂದು ಮಜಾ ಏನಂದರೆ ಸ್ವಲ್ಪ ಸ್ವೀಟು ಖಾರ ಬರುತ್ತೆ ಬಾಯಿ ಒಳಗಡೆ ತಿನ್ನಬೇಕಾದಾಗಲ್ವ, ತುಂಬ ರುಚಿ ಇರ್ತದೆ. ಆಮೇಲೆ ಇದು ನೋಡೋಕ್ಕೆ ಇಷ್ಟ ಇದೆ ನೋಡಿ. ಈಗ ಬೆನ್ನದ ಮೇಲೆ ಇಷ್ಟು ದೊಡ್ಡದಾಗುತ್ತೆ, ಬನ್ನು ಥರ ಉಬ್ಬುತ್ತೆ. ಇದು ತುಂಬ ರುಚಿ ಬರ್ತದೆ. ದಯವಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಿ, ತುಂಬ ಥ್ಯಾಂಕ್ ಯು, ನಿಮಗೆ ಧನ್ಯವಾದಗಳನ್ನು ವಿಡಿಯೋ ನೋಡೋದಕ್ಕೆ. ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್, ಓಕೆನಾ. ನೋಡಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ಬೆನ್ಸ್ಕೋಬೇಕ್ರಿ. ಬೆನ್ಸ್ಕೊಂಡು ಆದಮೇಲೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ, ನೋಡೋಕ್ಕೆ ಒಂಥರ ಎಗ್ ಪಪ್ ಥರನೇ ಅನಿಸ್ತದೆ. ಬಟ್ ಇದಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡಿ, ತುಂಬ ರುಚಿ ಇರ್ತದೆ. ಆಮೇಲೆ ನೋಡಿ ನಾನು ಒಂದು ಸಪ್ರೇಟ್ ತೆಗೆದು ಚಾಕು ತೊಗೊಂಡು ನೋಡಿ ಎಷ್ಟು ಮೆತ್ತಗಾಗಿದೆ ನೋಡಿ, ಅದು ಎಷ್ಟು ಸ್ಮೂತ್ ಆಗಿದೆ ನೋಡಿ. ಈ ಥರ ಕಟ್ ಮಾಡಿ ಒಂದರದಲ್ಲಿ 4 ಭಾಗ ಮಾಡಿ ಮಕ್ಕಳ ಕೈಯಲ್ಲಿ ಕೊಟ್ಟರೆ ತಿಂತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.